ಮಹಾಭಾರತ ಎನ್ನುವುದು ಕೇವಲ ಒಂದು ಯುದ್ಧದ ಕಥೆಯಲ್ಲ. ಅದು ನೀತಿ, ತಂತ್ರಜ್ಞಾನ, ಮನಃಶಾಸ್ತ್ರ ಮತ್ತು ಅತೀಂದ್ರಿಯ ಶಕ್ತಿಗಳ ಒಂದು ಮಹಾಸಾಗರ. ಕುರುಕ್ಷೇತ್ರ ಯುದ್ಧದ ಎಷ್ಟೋ ವೀರರ ಬಗ್ಗೆ ನಮಗೆ ತಿಳಿದಿದೆ. ಆದರೆ ಇತಿಹಾಸದ ಪುಟಗಳಲ್ಲಿ ಅಷ್ಟಾಗಿ ಚರ್ಚಿತವಾಗದ ಶ್ರೀಕೃಷ್ಣನನ್ನೇ ಆತಂಕಕ್ಕೆ ತಳ್ಳಿದ್ದ ಒಬ್ಬ ಅಪ್ರತಿಮ ಯೋಧನಿದ್ದಾನೆ. ಅವನೇ ಭೀಮಸೇನನ ಮೊಮ್ಮಗ ಮತ್ತು ಘಟೋತ್ಕಚನ ಪುತ್ರ ಬರ್ಬರೀಕ. ಕೇವಲ 3 ಬಾಣಗಳಿಂದ ಇಡೀ ವಿಶ್ವವನ್ನೇ ಗೆಲ್ಲಬಲ್ಲ ಸಾಮರ್ಥ್ಯ ಹೊಂದಿದ್ದ ಈತನ ರಹಸ್ಯ ಇಂದಿನ ಆಧುನಿಕ ಯುದ್ಧ ತಂತ್ರಜ್ಞಾನಕ್ಕೂ ಸವಾಲು ಹಾಕುವಂತಿದೆ. ಬರ್ಬರೀಕನ ಶಕ್ತಿ ಮತ್ತು ನಿಗೂಢ ಬಾಣಗಳು. ಬರ್ಬರೀಕನು ಬಾಲ್ಯದಿಂದಲೇ ಅತೀವ ದೈವಭಕ್ತನಾಗಿದ್ದನು. ಈತನ ಕಠಿಣ ತಪಸ್ಸಿಗೆ ಮೆಚ್ಚಿದ ನವದುರ್ಗೆಯರು ಇವನಿಗೆ 3 ಅದ್ಭುತವಾದ ಬಾಣಗಳನ್ನು ವರವಾಗಿ ನೀಡಿದ್ದರು. ಈ ಬಾಣಗಳು ಇಂದಿನ ಕಾಲದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಪ್ರಿಸಿಷನ್ ಗೈಡೆಡ್ ಮಿಸೈಲ್ ತಂತ್ರಜ್ಞಾನಕ್ಕಿಂತಲೂ ಮುಂದುವರೆದಿದ್ದವು ಎಂದು ವಿಶ್ಲೇಷಿಸಬಹುದು. ಆ 3 ಬಾಣಗಳ ಕಾರ್ಯವೈಖರಿ ಹೀಗಿತ್ತು. ಮೊದಲನೇ ಬಾಣ. ಈ ಬಾಣವನ್ನು ಪ್ರಯೋಗಿಸಿದಾಗ ಅದು ಯುದ್ಧ ಭೂಮಿಯಲ್ಲಿರುವ ಶತ್ರುಗಳನ್ನು ಗುರುತಿಸುತ್ತಿತ್ತು. ಅಂದರೆ ಯಾರನ್ನು ಸಂಹರಿಸಬೇಕೋ ಅವರ ಮೇಲೆಲ್ಲ ಒಂದು ನಿಗೂಢವಾದ ಗುರುತನ್ನು ಮಾಡಿ ಹಿಂತಿರುಗಿ ಬರುತ್ತಿತ್ತು. ಎರಡನೇ ಬಾಣ. ಇದು ಯಾರನ್ನು ರಕ್ಷಿಸಬೇಕೋ ಅವರ ಮೇಲೆ ರಕ್ಷಣಾತ್ಮಕ ಗುರುತನ್ನು ಮಾಡುತ್ತಿತ್ತು. ಮೂರನೇ ಬಾಣ. ಈ ಬಾಣವು ಮೊದಲನೇ ಬಾಣ ಮಾಡಿದ ಗುರುತುಗಳನ್ನು ಆಧರಿಸಿ ಶತ್ರುಗಳನ್ನು ಕ್ಷಣಾರ್ಧದಲ್ಲಿ ಸಂಹರಿಸಿ ಬಿಲ್ಲುಗಾರನ ಬುಟ್ಟಿಗೆ ಹಿಂತಿರುಗಿ ಬರುತ್ತಿತ್ತು. ಈ ತಂತ್ರಜ್ಞಾನ ಎಷ್ಟು ಭಯಾನಕವಾಗಿತ್ತೆಂದರೆ ಬರ್ಬರೀಕನು ಯುದ್ಧಭೂಮಿಯಲ್ಲಿ ಅಡಿಯಿಡದೆಯೇ ಮೈಲುಗಳ ದೂರದಿಂದಲೇ ಇಡೀ ಸೇನೆಯನ್ನು ಧ್ವಂಸ ಮಾಡಬಲ್ಲವನಾಗಿದ್ದನು. ಶ್ರೀಕೃಷ್ಣನ ತಂತ್ರಗಾರಿಕೆ ಮತ್ತು ಬರ್ಬರೀಕನ ಪ್ರತಿಜ್ಞೆ. ಕುರುಕ್ಷೇತ್ರ ಯುದ್ಧ ಘೋಷಣೆಯಾದಾಗ ಬರ್ಬರೀಕನು ತನ್ನ ತಾಯಿ ಅಹಿಲಾವತಿಗೆ ಒಂದು ಮಾತು ನೀಡುತ್ತಾನೆ. ಯುದ್ಧದಲ್ಲಿ ಯಾವ ಪಕ್ಷವು ಸೋಲುತ್ತದೋ ನಾನು ಅವರ ಪರವಾಗಿ ನಿಂತು ಹೋರಾಡುತ್ತೇನೆ ಎಂದು. ಬರ್ಬರೀಕನ ಈ ಅಚಲವಾದ ಪ್ರತಿಜ್ಞೆಯೇ ಶ್ರೀಕೃಷ್ಣನ ಚಿಂತೆಗೆ ಕಾರಣವಾಯಿತು. ಕೃಷ್ಣನು ಲೆಕ್ಕಾಚಾರ ಮಾಡಿದನು. ಒಂದು ವೇಳೆ ಬರ್ಬರೀಕನು ಕೌರವರ ಪರವಾಗಿ ನಿಂತರೆ ಪಾಂಡವರು ಒಂದೇ ನಿಮಿಷದಲ್ಲಿ ನಾಶವಾಗುತ್ತಾರೆ. ಪ್ರತಿಜ್ಞೆಯಂತೆ ಬರ್ಬರೀಕನು ಕೌರವರ ಪರ ಹೋರಾಡಿ ಪಾಂಡವರನ್ನು ಸೋಲಿಸಿದರೆ ಆಗ ಪಾಂಡವರ ಸೇನೆ ದುರ್ಬಲವಾಗುತ್ತದೆ. ಅಷ್ಟೇ ಅಲ್ಲದೆ ಬರ್ಬರೀಕ ಕೌರವರ ಪರವಾಗಿ ಬಾಣ ಬಿಟ್ಟರೆ ಪಾಂಡವರು ಸೋಲುತ್ತಿದ್ದರು. ಆಗ ತನ್ನ ಪ್ರತಿಜ್ಞೆಯಂತೆ ಬರ್ಬರೀಕ ಮತ್ತೆ ಪಾಂಡವರ ಪರವಾಗಿ ನಿಲ್ಲಬೇಕಿತ್ತು. ಹೀಗೆ ಅಂತಿಮವಾಗಿ ಇಡೀ ಕುರುಕ್ಷೇತ್ರದಲ್ಲಿ ಕೇವಲ ಬರ್ಬರೀಕನೊಬ್ಬನೇ ಉಳಿಯುತ್ತಿದ್ದನೇ ಹೊರತು ಧರ್ಮದ ಸ್ಥಾಪನೆಯಾಗುತ್ತಿರಲಿಲ್ಲ. ಅಪ್ರತಿಮ ತ್ಯಾಗ ಮತ್ತು ಕೃಷ್ಣನ ಪರೀಕ್ಷೆ. ಬರ್ಬರೀಕನ ಶಕ್ತಿಯನ್ನು ಪರೀಕ್ಷಿಸಲು ಶ್ರೀಕೃಷ್ಣನು ಬ್ರಾಹ್ಮಣನ ವೇಷದಲ್ಲಿ ಹೋಗಿ ಒಂದು ಮರದ ಎಲೆಗಳನ್ನು ತೋರಿಸಿ ಈ ಎಲ್ಲ ಎಲೆಗಳನ್ನು ಚುಚ್ಚಲು ಸಾಧ್ಯವೇ ಎಂದು ಸವಾಲು ಹಾಕುತ್ತಾನೆ. ಬರ್ಬರೀಕನು ಕಣ್ಣು ಮುಚ್ಚಿ ಬಾಣ ಬಿಟ್ಟಾಗ ಆ ಬಾಣವು ಮರದ ಪ್ರತಿಯೊಂದು ಎಲೆಯನ್ನು ಚುಚ್ಚುತ್ತದೆ. ಆದರೆ ಒಂದು ಎಲೆಯ ಮೇಲೆ ಕೃಷ್ಣನು ತನ್ನ ಪಾದವನ್ನು ಇಟ್ಟಿರುತ್ತಾನೆ. ಬರ್ಬರೀಕನ ಬಾಣವು ಕೃಷ್ಣನ ಪಾದದ ಬಳಿ ಬಂದು ಸುಮ್ಮನೆ ನಿಲ್ಲುತ್ತದೆ. ಅಂದರೆ ಆ ಬಾಣಕ್ಕೆ ಕೃಷ್ಣನ ಪಾದದ ಕೆಳಗಿರುವ ಎಲೆಯನ್ನು ಗುರುತಿಸುವಷ್ಟು ಸಾಮರ್ಥ್ಯವಿತ್ತು. ಕೃಷ್ಣನ ಮಹಿಮೆಯನ್ನು ಅರಿತ ಬರ್ಬರೀಕನು ಅಂತಿಮವಾಗಿ ಕೃಷ್ಣನ ಕೇಳಿಕೆಯಂತೆ ತನ್ನ ಶಿರವನ್ನೇ ದಾನವಾಗಿ ನೀಡಲು ಸಿದ್ಧನಾಗುತ್ತಾನೆ. ಆದರೆ ಸಾಯುವ ಮುನ್ನ ಅವನಿಗೆ ಒಂದು ಅಂತಿಮ ಇಚ್ಛೆ ಇತ್ತು. ಅದೇನೆಂದರೆ ಇಡೀ ಮಹಾಭಾರತ ಯುದ್ಧವನ್ನು ಪ್ರತ್ಯಕ್ಷವಾಗಿ ನೋಡಬೇಕು ಎಂಬುದು. ಕೃಷ್ಣನು ಬರ್ಬರೀಕನ ಶಿರಕ್ಕೆ ಅಮರತ್ವವನ್ನು ನೀಡಿ ಅದನ್ನು ಒಂದು ಎತ್ತರದ ಬೆಟ್ಟದ ಮೇಲೆ ಸ್ಥಾಪಿಸುತ್ತಾನೆ. ಆ ಸ್ಥಳದಿಂದ ಬರ್ಬರೀಕನು 18 ದಿನಗಳ ಯುದ್ಧವನ್ನು ಮೌನವಾಗಿ ವೀಕ್ಷಿಸುತ್ತಾನೆ. ಯುದ್ಧದ ಅಂತಿಮ ಸತ್ಯ. ಯುದ್ಧ ಮುಗಿದ ನಂತರ ಪಾಂಡವರಲ್ಲಿ ನನ್ನಿಂದಲೇ ಜಯ ಸಿಕ್ಕಿದ್ದು ಎಂಬ ಅಹಂಕಾರ ಮೂಡುತ್ತದೆ. ಆಗ ಅವರು ಬರ್ಬರೀಕನ ಶಿರದ ಬಳಿ ಹೋಗಿ ನ್ಯಾಯ ಕೇಳುತ್ತಾರೆ. ಆಗ ಆ ಶಿರವು ನಗುತ್ತಾ ಹೇಳುತ್ತದೆ, ಯುದ್ಧಭೂಮಿಯಲ್ಲಿ ನನಗೆ ಅರ್ಜುನನಾಗಲಿ ಅಥವಾ ಭೀಮನಾಗಲಿ ಕಾಣಿಸಲಿಲ್ಲ. ನನಗೆ ಕಂಡಿದ್ದು ಕೇವಲ ಕೃಷ್ಣನ ಸುದರ್ಶನ ಚಕ್ರ ಮತ್ತು ಕಾಳಿಯ ಸಂಹಾರ ಮಾತ್ರ. ಎಲ್ಲವನ್ನೂ ಕೃಷ್ಣನೇ ಮಾಡುತ್ತಿದ್ದನು, ಉಳಿದವರೆಲ್ಲ ಕೇವಲ ನಿಮಿತ್ತ ಮಾತ್ರ. ಈ ಮಾತು ಪಾಂಡವರ ಕಣ್ಣನ್ನು ತೆರೆಸುತ್ತದೆ. ಬರ್ಬರೀಕನ ಈ ಕಥೆಯು ನಮಗೆ 2 ಪ್ರಮುಖ ಪಾಠಗಳನ್ನು ಕಲಿಸುತ್ತದೆ. ಮೊದಲನೆಯದು, ಅತಿಯಾದ ಶಕ್ತಿಯು ನಿಯಂತ್ರಣ ತಪ್ಪಿದರೆ ವಿನಾಶಕ್ಕೆ ಕಾರಣವಾಗುತ್ತದೆ. ಎರಡನೆಯದು, ಈ ಜಗತ್ತಿನಲ್ಲಿ ನಾವು ಮಾಡುವ ಯಾವುದೇ ಕೆಲಸವಾದರೂ ಅದರ ಹಿಂದೆ ದೈವಿಕ ಶಕ್ತಿಯ ಕೈವಾಡವಿರುತ್ತದೆ ಎಂಬುದು. ಇಂದಿಗೂ ಬರ್ಬರಿಕನನ್ನು ರಾಜಸ್ಥಾನದಲ್ಲಿ ಖಾಟು ಶ್ಯಾಮ್ ಎಂಬ ಹೆಸರಿನಿಂದ ಅತ್ಯಂತ ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಕೃಷ್ಣನು ತನ್ನ ಹೆಸರನ್ನೇ ಬರ್ಬರಿಕನಿಗೆ ನೀಡಿ ಕಲಿಯುಗದಲ್ಲಿ ನಿನ್ನನ್ನು ಶ್ಯಾಮನ ರೂಪದಲ್ಲಿ ಪೂಜಿಸುತ್ತಾರೆ ಎಂದು ಹರಸಿದ್ದನು.
ಮಹಾಭಾರತದ ಇಂತಹ ಅಸಂಖ್ಯಾತ ರಹಸ್ಯಗಳು ಇಂದಿಗೂ ನಮಗೆ ಸ್ಫೂರ್ತಿಯಾಗಿಯೂ ಮತ್ತು ಎಚ್ಚರಿಕೆಯಾಗಿಯೂ ಇವೆ. ಸ್ನೇಹಿತರೆ, ಇತಿಹಾಸ ಮತ್ತು ಪುರಾಣಗಳ ಇಂತಹ ಮತ್ತಷ್ಟು ಅಚ್ಚರಿಯ ರಹಸ್ಯಗಳು ನಮ್ಮ ಚಾನೆಲ್ನಲ್ಲಿ ನಿಮಗಾಗಿ ಕಾಯುತ್ತಿವೆ. ಇಂತಹ ಆಳವಾದ ಮತ್ತು ಅಪರೂಪದ ವಿಷಯಗಳಿಗಾಗಿ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕುತೂಹಲ ಸದಾ ಇರಲಿ, ಜ್ಞಾನದ ಹಸಿವು ಹೆಚ್ಚುತ್ತಿರಲಿ. ಯುಗಾಂಶ. ಯುಗಗಳ ಇತಿಹಾಸ, ವಿಜ್ಞಾನದ ರಹಸ್ಯ, ಇನ್ಯಾರೂ ಹೇಳದ ಸತ್ಯದ ಏಕೈಕ ಅಂಶ.